ಯಾರೆಲ್ಲ ಬೇಗ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದೀರೋ ಹಾಗೆ ಅದರ ಜೊತೆಗೆ ಫ್ಯಾಟ್ನ ನೀವು ಕರಗಿಸ್ಬೇಕು ಅಂತಿದ್ದೀರೋ ಅವರು ತಪ್ಪದೇ ಈ ವಿಡಿಯೋ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬಹುದು ಹಾಗೆ ಅದರ ಜೊತೆಗೆ ಫ್ಯಾಟ್ನ ಹೇಗೆ ಕರಗಿಸಬಹುದು ಜಸ್ಟ್ ಒಂದು ಇಂಗ್ರೀಡಿಯೆಂಟ್ಸಿಂದ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಏನಂತಾರೆ. ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆದರೆ ಅದರ ಜೊತೆಗೆ ನಾವು ಅಗಸೆ ಬೀಜವನ್ನು ಹೇಗೆ ಸೇವಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಅಗಸೆ ಬೀಜದಲ್ಲಿ ತುಂಬಾ ಪೋಷಕಾಂಶ ಹೊಂದಿದೆ. ಐರನ್ನು ಆ್ಯಂಡ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ಫೈಬರ್, ಪ್ರೋಟೀನ್ ಅಂಶ ಹೆಚ್ಚಾಗಿ ಇದೆ. ಇಷ್ಟೆಲ್ಲ ಪೋಷಕಾಂಶ ಇರುವ ಅಗಸೆ ಬೀಜ ಆರೋಗ್ಯದ ಸಂಗಾತಿಯಾಗಿ ಕೆಲಸ ಮಾಡುತ್ತೆ. ನೋಡಿ, ನಮ್ಮ ಹಿಂದಿನ ಕಾಲದಲ್ಲಿ ಜನ ಎಲ್ಲ ಅಗಸೆ ಬೀಜನ ಚಟ್ನಿಯಾಗಿ ತಿಂತಾಯಿದ್ರು. ನೋಡಿ, ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾಯಿದ್ರು, ಹಾಗೆ ಫಿಟ್ನೆಸ್ ಆಗಿ ಇರ್ತಾಯಿದ್ರು. ನೋಡಿ, ಅಗಸೆ ಬೀಜದಿಂದ ತುಂಬಾ ಆರೋಗ್ಯಕ್ಕೆ ಲಾಭಗಳಿವೆ. ನೋಡಿ, ವೆಯ್ಟ್ ಲಾಸ್ ಆಗೋವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಡ್ರಿಂಕು. ಹಾಗೆ ನೋಡಿ, ಬೆಲ್ಲಿ ಫ್ಯಾಟ್ ಎಸ್ಪೆಷಲಿ ಲೇಡೀಸ್ಗೆ ಆಫ್ಟರ್ ಬೇಬಿ ಬರ್ತ್ ಅವ್ರಿಗೆ ಬೆಲ್ಲಿ ಫ್ಯಾಟ್ ಅನ್ನೋದು ಬಂದಿರುತ್ತೆ. ಅದಕ್ಕೋಸ್ಕರ ಈ ಡ್ರಿಂಕ್ನ ನೀವು ಜಸ್ಟ್ ವೀಕ್ಲಿ ಟ್ವೈಸ್ ಆ ರೀತಿ ಕುಡಿದ್ರೆ ನಿಮಗೆ ಬೆಲ್ಲಿ ಫ್ಯಾಟ್ ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಕ್ಯೂರ್ ಆಗುತ್ತೆ. ನೋಡಿ, ಈಗ ರಿಂಕಲ್ಸ್ ಇರ್ಬೋದು ಸ್ಕಿನ್ನಲ್ಲಿ, ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಥೈರಾಯ್ಡ್ ಇರೋರಿಗೆ ಥೈರಾಯ್ಡ್ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಹಾರ್ಟ್ ಡಿಸೀಸಸ್ ಎಲ್ಲ ತುಂಬಾ ಬೇಗ ಕಡಿಮೆ ಆಗುತ್ತೆ ಈ ಡ್ರಿಂಕಿಂದ. ಇದು ಆ್ಯಂಟಿ ಕ್ಯಾನ್ಸರ್ ಆಗೂ ವರ್ಕ್ ಆಗುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಹೈ ಪ್ರಾಬ್ಲಮ್ಸ್ ಇರೋರಿಗೆ ಹೈ ಪ್ರಾಬ್ಲಮ್ ಬೇಗ ಕಡಿಮೆ ಆಗುತ್ತೆ. ನೋಡಿ, ಅಗಸೆ ಬೀಜದಲ್ಲಿರೋ ಫೈಬರ್ ಮತ್ತು ಮೆಗ್ನೀಷಿಯಂ ಇರಬಹುದು. ಇದೆಲ್ಲ ಫ್ಯಾಟ್ನ ಮೆಟಬಾಲಿಸಮ್ನ ಕ್ರಿಯಾಶೀಲಗೊಳಿಸುತ್ತೆ. ಹಾಗೆ ಹೃದಯ ಸಮಸ್ಯೆ ಇರೋದಿಲ್ಲ. ಸ್ಕಿನ್ ಡಿಸೀಸ್ ಇದ್ದರೆ ತುಂಬಾ ಕಡಿಮೆ ಆಗುತ್ತೆ. ಕಣ್ಣಿನ ದೃಷ್ಟಿ ಹೆಚ್ಚಿಸುತ್ತೆ. ಹಾಗೆ ನಿಮಗೆ ಹೇರ್ ಪ್ರಾಬ್ಲಮ್ಸ್ ಅಂದರೆ ಕೂದಲಿನ ಸಮಸ್ಯೆ ಏನಾದರೂ ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ ಈ ಅಗಸೆ ಬೀಜದಿಂದ. ನೋಡಿ, ಅಗಸೆ ಬೀಜದಲ್ಲಿರೋ ಫೈಬರ್ ನಿಮಗೆ ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಡೈಜೆಷನ್ನು. ಹಾಗೆ ಇದು ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಬೋನ್ಸ್ನ ಸ್ಟ್ರಾಂಗ್ ಆಗಿಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ. ಹಾಗೆ ಇಮ್ಯುನಿಟಿ ಪವರು, ಏಕಾಗ್ರತೆ ಎಲ್ಲ ಹೆಚ್ಚಿಸುತ್ತೆ. ನೋಡಿ, ಇದನ್ನು ಹೇಗೆ ನಾವು ಯೂಸ್ ಮಾಡೋದು ನೋಡೋಣ. ನೋಡಿ, ನಾನು ಈಗ ಹಾಫ್ ಬೌಲಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ. ಜಸ್ಟ್ ಇದೊಂದು 50 ಗ್ರಾಮಿಂದ 70 ಗ್ರಾಮ್ ಅಷ್ಟು ಅಗಸೆ ಬೀಜ ಇದೆ. ಈ ಅಗಸೆ ಬೀಜನ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಾವು ರೋಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ನೋಡಿ, ಈ ರೀತಿ ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟವರೆಗೂ ನಾವು ರೋಸ್ಟ್ ಮಾಡಿಕೊಂಡು ಮತ್ತು ಇದು ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ, ಈಗ ನಾನು ಇದು 3 to 4 ಮಿನಿಟ್ಸ್ ನಾನು ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಫಸ್ಟ್ ವಿಡಿಯೋ ನೋಡಬಹುದು. ನೋಡಿ, ಈಗ ನಾನು ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದು ಆಗಿದೆ. ಈಗ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದಮೇಲೆ ನೀವು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ನೀವು ಒಂದು ಪೌಡರ್ ರೀತಿ ಮಾಡ್ಕೊಬೇಕಾಗುತ್ತೆ. ನೋಡಿ, ನಿಮ್ಗೇನಾದರೂ ಈ ರೀತಿ ಹೆಲ್ತ್ ಟಿಪ್ಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಹೆಚ್ಚಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ನಾನು ಫೈನಾಗಿ ಒಂದು ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಪೌಡರ್ನ ನೀವು ತಯಾರಿಸ್ಕೊಂಡ್ರೆ ಇದು 15 ಡೇಸ್ ಇಲ್ಲ ಒಂದು 10 ಡೇಸ್ಗಾದರೂ ಬರುತ್ತೆ. ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸ್ ನೀವು ಕುಡೀರಿ. ಡೈಲಿ ಕುಡಿಯೋಕ್ಕೋದ್ರೆ ಅದು ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಬಾಡಿಗೆ. ಬನ್ನಿ ಈಗ ಮ್ಯಾಜಿಕಲ್ ಡ್ರಿಂಕ್ನ ನಾವು ತಯಾರಿಸೋಣ. ನೋಡಿ, ಈಗ ನಾನು ಒಂದು ಗ್ಲಾಸಷ್ಟು ವಾಟರ್ನ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಬಾಯ್ಲ್ ಆಗೋಷ್ಟವರೆಗೂ ನಾವು ಬಾಯ್ಲ್ ಮಾಡಿಕೊಂಡು ಈ ವಾಟರ್ನ ಇದಕ್ಕೆ ನಾವು ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕೂಲ್ ಆದಮೇಲೆ ಕುಡಿಬೇಕಾಗುತ್ತೆ. ನೋಡಿ, ಈಗ ನಾನು 1 ಗ್ಲಾಸಷ್ಟು ವಾಟರ್ನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ನೀವು ಈ ಮ್ಯಾಜಿಕಲ್ ಡ್ರಿಂಕ್ನ ಆದಷ್ಟು ಮಾರ್ನಿಂಗ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಟ್ರೈ ಮಾಡಿ. ನೋಡಿ, ನಾವು ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ನ ಕುಡಿಯೋದ್ರಿಂದ ಬೇಗ ಬೆಲ್ಲಿ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೋಡಿ, ಕೆಲವರು ಅಗಸೆ ಬೀಜ ಜೊತೆಗೆ ಊಟ ಆದಮೇಲೆ ಸೋಂಪನ್ನ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗದ್ಬಿಟ್ಟು ನುಂಗ್ತಾರೆ. ಆ ಥರ ಮಾಡೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ನೋಡಿ, ಈಗ ನಾನು 1 ಗ್ಲಾಸಷ್ಟು ವಾಟರ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾವು ತಯಾರಿಸ್ಕೊಂಡಿರೋ ಅಗಸೆ ಬೀಜ ಪೌಡರ್ನ ನೋಡಿ ಈ ರೀತಿ 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಉಗುರು ಬೆಚ್ಚಗೆ ಇರೋ ಅಷ್ಟವರೆಗೂ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕುಡೀರಿ. ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ವಾಟರ್ನ ಕುಡಿಯೋದ್ರಿಂದ ಬೇಗ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಫಸ್ಟ್ ನೀವೇ ವೀಡಿಯೋ ನೋಡಬಹುದು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.